ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳೇ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಏನು ಗುರುಗಳೇ, ಈ ಒಂದು ನಮ್ಮ ಇಷ್ಟಾರ್ಥ ಸಿದ್ಧಿ ಪಡಿಸ್ಕೊಳ್ಬೇಕು ಅಥವಾ ಎಲ್ಲೋ ಒಂದು ಕಡೆ ಹಣದ ಆಕರ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಕೆಲವೊಂದು ಸಿಂಬಲ್ಸ್ನ ನೀವು ಹೇಳ್ತಾ ಇದ್ರಿ ಕೆಲವೊಂದು ಟೈಮ್ನಲ್ಲಿ. ಸೊ ಈ ಒಂದು ಇಷ್ಟಾರ್ಥ ಸಿದ್ಧಿಗಾಗಿರ್ಬೋದು ಅಥವಾ ಹಣದ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಯಾವ ಸಿಂಬಲ್ನ ಬಳಸಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ, ಇದು ಎಲ್ರಿಗೂ ಅನುಕೂಲ ಆಗುವಂಥ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಸಿಂಬಲ್ಲು ಕೆಲವು ಬಹಳ ಇದ್ದಾವೆ. ಕೆಲವೊಂದನ್ನು ಬಿಡಿಸಿ ಹೇಳಬೇಕಾಗತ್ತೆ. ಈಗ ನಾನು ಓಂ ಶ್ರೀ ಭೂನೀಳ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ನಮಃ ಓಂ ಶ್ರೀ ಭೂನೀಳ ಅಂತ ತೆಗೆದುಕೊಂಡ್ರೆ, ಅಥವಾ ಶ್ರೀದೇವಿ ಭೂದೇವಿ ಅಂತ ತೆಗೆದುಕೊಂಡರೆ, ಈ ಶ್ರೀದೇವಿ ಅನ್ನುವವಳು ಯಾವುದಕ್ಕೆ ಅಂತಂದರೆ ಹಣಕಾಸಿನ ಮಂತ್ರಿ. ಈ ಭೂದೇವಿ ಅನ್ನುವವಳು ಭೂಮಿಗೆ ಸಂಬಂಧಪಟ್ಟ ಒಡತಿ. ಹೀಗೆ ತೆಗೆದುಕೊಂಡ್ರೆ ಈ ನೀವು ಹೇಳೋ ಪ್ರಕಾರ ಇವತ್ತೇನಾದರೂ ಬಳಸ್ತೀವಿ ಅಂತಂದರೆ ಇದೇ ತರಹದ್ದು 9 ಮಂಗಳವಾರಗಳೇನಾದರೂ ಆಯ್ಕೆ ನಾವು ಮಾಡಿಯೇ ಸೇರ್ತೀವಿ ಅಂತಂದರೆ ಈ ಮೂಲಭೂತ ಸೌಕರ್ಯಗಳು, ಮನುಷ್ಯನಿಗೆ ಸೈಟು, ಮನೆ, ನೀರು ಇವೆಲ್ಲ ಏನೋ ಬೇಕಲ್ಲ ಬದುಕಲಿಕ್ಕೆ. ಅದರ ಪ್ರಥಮತಃ ನೆಲ, ಇದನ್ನು ಪಡೆದುಕೊಂಡೇ ತೀರ್ತಾರೆ. ನೀವೆಲ್ಲ ನೋಡಿರ್ತೀರಿ ಒಂದೊಂದ್ಸಲ 11 ಟೈಮ್ ನೋಡುವಾಗ. ಹೌದು ಗುರುಗಳೇ, ಸುಮಾರು ಸರಿ ಮೊಬೈಲ್ನಲ್ಲಿ. ಹೌದು, ಅದೊಂದು ಏಂಜಲ್ಸ್ ನಂಬರ್ಸ್. ಹಾಗೆ ನಿಮಗೆ ಆ ತರಹದ ಏಂಜಲ್ಸ್ ನಂಬರ್ಸು ಕಾಣಿಸಿಕೊಳ್ಳೋದು ಇಂಡಿಕೇಶನ್ ಕೂಡ ಅದೇನೆ. ನಿಮಗೇನೋ ಒಂದು ಉಪಯೋಗ ಆಗುವಂಥದ್ದು ಮುಂದೆ ಸಿಗಲಿದೆ. ಅದು ಜಾಬ್ ಆಗಿರ್ಬೋದು, ಜವಾಬ್ದಾರಿಯಿಂದ ಮಾಡಿಯ ಕೆಲಸದಲ್ಲಿ ಉನ್ನತ ಪದವಿ ಆಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ಕ್ಲಿಕ್ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಅಂತ. ಅದಕ್ಕಾಗಿ ನೀವು ಈ ಮುರುಗನ ಬಳಿ ಇರತಕ್ಕಂತಹದ್ದು ಒಂದು ನೋಡಿದ್ದೀರಿ. ಆ ಮುರುಗನ ಆಯುಧ ಏನಿದೆಯೋ, ಆ ಮುರುಗನ ಆಯುಧ ನವಿಲುಗೆರೆ ಹೇಗಿರುತ್ತೆ ಆ ಪದ್ಧತಿಯಲ್ಲಿರುತ್ತೆ. ಈ ಕಡೆ ಒಂದು ಮುರುಗನ ಆಯುಧ, ಆ ಕೊನೆಯಲ್ಲೊಂದು ಮುರುಗನ ಆಯುಧ, ಮಧ್ಯದಲ್ಲಿ ಏನು ಬರಬೇಕು ಅಂತಂದರೆ ಈ ಏಂಜಲ್ಸ್ ನಂಬರ್ಸ್ ಅದು ಯಾವುದಿರಬೇಕು ಅಂತಂದರೆ, ಈಗ ನಾನು ಹೇಳಿದ್ದು 1111 ಇದು ಬೇರೆ ಪದ್ಧತಿಗಳು ಅಳವಡಿಸ್ತಕ್ಕಂಥದ್ದು. ಇಷ್ಟಾರ್ಥ ಸಿದ್ಧಿಗಾಗಿ ಮೊದಲು ಈ ಸಂಖ್ಯೆಯನ್ನೇ ಬರಬೇಕು. ಯಾವುದೋ 999. ಇದು ಭೂಮಿಗೆ ಸಂಬಂಧಪಟ್ಟ ಸಂಖ್ಯೆಯು, ಮಂಗಳನಿಗೆ ಸಂಬಂಧಪಟ್ಟ ಸಂಖ್ಯೆಯು, ಅಮಂಗಳವನ್ನು ಓಡಿಸುವ ಸಂಖ್ಯೆಯು, ಮಂಗಳ ದೀಕ್ಷೆಯನ್ನು ಕೊಡುವ ಸಂಖ್ಯೆಯು 999. ನಿಮಗೆ ಬೇಕಾಗಿರತಕ್ಕಂಥ ಈ ಭೂಮಿಯಲ್ಲಿ ಏನು ಪಡೆದುಕೊಳ್ಬೇಕು ಅದು ಇಷ್ಟಪಡ್ತೀವೋ ಅದನ್ನು ಪಡೆದುಕೊಳ್ಳಲಿಕ್ಕೆ ಮೊದಲು 999. ಆ ನಂತರ ಆಗಬೇಕಾಗಿರತಕ್ಕಂಥದ್ದು ಸ್ವಲ್ಪ ಇದಕ್ಕಿಂತಲೂ ದೊಡ್ಡ ನಂಬರ್. ಅದು ಏನಾಗಿರಬೇಕು ಅಂತಂದರೆ ಶುಭ ಸಂಖ್ಯೆ ಆಗಿರಬಹುದು. ಆ ಶುಭ ಸಂಖ್ಯೆಯೇ ಆಗಿರಬೇಕು ಅಂತಂದರೆ 666. ಅದರ ಪಕ್ಕದಲ್ಲಿ 666 ಆ್ಯಡ್ ಮಾಡುವಂಥದ್ದು. ಆ ನಂತರ 555, ಅದರ ಪಕ್ಕದಲ್ಲಿ 333. ಇಷ್ಟನ್ನು ಆ್ಯಡ್ ಮಾಡಿರಬೇಕು. ಅಂದರೆ 999, 666, 555, 333. ಈ ಕಡೆ ಆ ಕಡೆ ಲಾಸ್ಟಲ್ಲಿ ಏನು ಹಾಕಿರಬೇಕು ನೀವು, ಅದ್ಭುತವಾಗಿರತಕ್ಕಂತಹ ಶಿಖಿ ವಾಹನಕ್ಕೆ ಅಧಿಷ್ಠಾನ ದೇವತೆ ಆಗಿರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಆ ಸಿಂಬಲ್ 2 ಹಾಕಿರಬೇಕು, ಈ ಕಡೆ ಆ ಕಡೆ. ಇನ್ನು ಅವನಿಗೆ ಬಿಟ್ಬಿಡ್ಬೇಕು ನೀವು. ನನಗಿರತಕ್ಕಂತಹ ತಾಪತ್ರಯಗಳು ಅಂದರೆ 6 ಥರದ ವಿಕಾರಗಳನ್ನು ಓಡಿಸ್ತಕ್ಕಂತಹದ್ದು ಯಾರು ಅಂತಂದರೆ ಈ 6 ತಲೆಗಳನ್ನು ಹೊತ್ತಿರತಕ್ಕಂಥ ಷಣ್ಮುಖನೇ. ಹಾಗಾಗಿ ನಮಗೆ ಒಂದು ಅದ್ಭುತವಾದನ್ನು ಕೊಡಬೇಕು ಅಂತಂದರೆ ಒಂದು ಆಯುಧ ಇದೆಯಲ್ಲ, ಆ ಪದ್ಧತಿಯಲ್ಲಿ ಒಂದು ಅಂತಂದರೆ ಈ ಶುಭಗಳೆಲ್ಲವನ್ನು ಸೇರಿಸಿ ಒಂದಾಗಿ ಮಾಡಿ ಅವನು ಕೊಡುತ್ತಾನೆ. ಇದರ ಮೇಲೆ ನೀವು ಬರೆದ ಆದ ಮೇಲೆ ಒಂದು ಸಲ ಕೈ ಇಟ್ಟು, ಸ್ವಾಮಿ ವಿಶ್ವಾಸದಿಂದ ವಿಶ್ವದ ಪ್ರತೀಕವಾಗಿರತಕ್ಕಂಥ ಈ ಸಂಖ್ಯೆಯನ್ನು ನಾನು ಇಷ್ಟದಿಂದ ನಮೂದಿಸಿದ್ದೇನೆ. ನನಗೆ ನನ್ನ ಈ ಒಂದು ಕೆಲಸ ಒತ್ತಡಗಳ ಮಧ್ಯೆ ನಡೀತಾ ಇದೆ. ನನಗೆ ಅಥವಾ ಇನ್ನೂ ಕೂಡ ನನಗೇನು ಬಯಸಿದ್ದೀನೋ ಆ ಒಂದು ಕೆಲಸ ಜವಾಬ್ದಾರಿಯಿಂದ ಮಾಡಬೇಕಂತ ಖುಷಿ ಪಡ್ತಾ ಇರತಕ್ಕಂಥ ನನಗೆ ಆ ಜಾಬ್ ಸಿಗ್ತಾ ಇಲ್ಲ. ದಯವಿಟ್ಟು ನನ್ನ ಜೀವನೋಪಾಯಕ್ಕಾಗಿ ಈ ಒಂದು ಜಾಬನ್ನು ಕರಡಿಸಿಕೊಡು. ಪ್ರತಿಯೊಬ್ಬರ ಮನೆಯಲ್ಲೂ ಸುಬ್ರಹ್ಮಣ್ಯ ಸ್ವಾಮಿ ಇದ್ದೇ ಇರ್ತಾನೆ. ಅವರು ಕ್ರಿಶ್ಚಿಯನ್ ಧರ್ಮದವರಾಗಿರಲಿ, ಅವರು ಮುಸ್ಲಿಂ ಧರ್ಮದವರಾಗಿರಲಿ, ಅವರು ಹಿಂದೂಗಳ ಯಾವುದೇ ಭಾಗವದಾಗಿರಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವತಾರ ಇದ್ದೇ ಇರುತ್ತೆ. ಅದು ಹೇಗೆ ಅಂತಂದರೆ ದೀಪ ಅವ್ರು ಹೇಗೆ ಬೆಳೆಸ್ತಾರೋ ಆ ಬೆಳಕು, ಆ ದೀಪ ಸುಬ್ರಹ್ಮಣ್ಯ ಸ್ವಾಮಿನೇ ಆಗಿರುತ್ತೆ. ಅದಕ್ಕಾಗಿ ನೀವು ಇದನ್ನು ಬರೆಯುವಾಗ ದೀಪದ ಕಾಂತಿಯಲ್ಲಿ ಬರೆಯಬೇಕು.
ದೀಪಕ್ಕೆ ನಮಸ್ಕಾರವನ್ನು ಮಾಡಿ ಬರೀಬೇಕು. ಈಗ ಸಂಜೆ ದೀಪ ಹಚ್ಚಿಬಿಟ್ಟಿದ್ದು ಗುರುಗಳೇ 6 ಗಂಟೆಗೆ ಅಂತಂದರೆ ದೇವರ ಮನೇಲಿ ಕುಳಿತುಕೊಂಡೇ ಇದನ್ನು ಬರೀರಿ, ಪರವಾಗಿಲ್ಲ. ದೀಪವನ್ನು ಒಂದು ಸಲ ನೋಡಿ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಸಿಂಬಲನ್ನು ಬರೆಯೋದು. ಈ ಕಡೆ ಆ ಕಡೆ ಮೊದಲೊಂದು ಕಡೆ ಬರೆದು ಬಿಡಿ, ಆಮೇಲೆ ಸಂಖ್ಯೆಗಳೆಲ್ಲ ಬರ್ಕೊಂಡು ಹೋಗಿ ಆ ನಂತರ ಸಿಂಬಲನ್ನು ಬರೆಯಿರಿ. ಇದನ್ನು ಮುಟ್ಟಿ ನಮಸ್ಕಾರ ಮಾಡುವಾಗ ಮಾತ್ರ ನಿಮ್ಮ ಕೈಲಿ ಏನಿರಬೇಕು ಅಂತಂದರೆ ಒಂದು ಸ್ವಲ್ಪ ಪಚ್ಚಕರ್ಪೂರ ಪುಡಿಯನ್ನು ಮಾಡಿ ಬಲ ಹಸ್ತಕ್ಕೆ ಲೇಪನೆ ಮಾಡಿಕೊಂಡು ಆ ಪಚ್ಚಕರ್ಪೂರದಿಂದ ಲೇಪನವಾಗಿರತಕ್ಕ ನಿಮ್ಮ ಹಸ್ತವನ್ನು ಆ ಪುಸ್ತಕದ ಮೇಲೆ ಮುಟ್ಟಿ ನೀವು ಕಳಕಳಿಯ ಪ್ರಾರ್ಥನೆ ಮಾಡಿ. ಯಾಕಂದರೆ ಇದು ಬಹಳ ಜನಕ್ಕೆ ಕೊಟ್ಟಿದ್ದೆ ನಾನು ಈ ಪ್ರಯೋಗ, ಬಹಳಷ್ಟು ವರ್ಕ್ ಆಗಿರೋದ್ರಿಂದ ಮತ್ತು ನಿಮಗೆ ದಯಪಾಲಿಸಬೇಕಂದ್ರೆ ಮೊದಲೇ ಹೇಳ್ತಿದ್ದೇನೆ, ಮೂಲಭೂತ ಸೌಕರ್ಯ ಪಡ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಅಂಥವರು ಈ ರೆಮಿಡಿಯನ್ನು ಮಾಡ್ಕೊಳ್ತೀರಿ, ಖುಷಿಯನ್ನು ಪಡ್ಕೊಳ್ತೀರಿ. ನೀವು ಮತ್ತೊಬ್ಬರಿಗೂ ಕೂಡ ಯಾರಿಗಾದ್ರೂ ನಿಮಗೆ ಇಷ್ಟ ಆಗಿರ್ತಕ್ಕಂಥವ್ರು ಅವರು ಮಾಡೋ ಅಂಥವರಾಗಿದ್ದರೆ, ಯಾಕಂದರೆ ಅವ್ರದ್ದು ಕೂಡ ಏನು ಮಾಡಿರ್ತಾರೆ ಭಾಗಶಃ ನಿಮಗೆ ಇದೊಂಥರ MLA ಬಿದ್ದಂಗೆ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾರಲ್ಲ, ಅವನು ಮಾಡಿದ್ರೆ ನಿಮಗೆ ಬರುವಂಥದ್ದು, ಅದಕ್ಕೆ ಮೊದಲು ಅವನ ಮೇಲೆ ಬರೋನು, ಅವನ ಮೇಲೆ ನಂತರ ಬರುವಂಥವನು, ಏನು ಮಾಡಿ ನಿಮಗೆ ಬರುತ್ತಲ್ಲ, ಹಾಗೆ ಇದು ಸಾಧ್ಯ ಆದರೆ ನಿಮಗೆ 9 ದಿನ ಟೈಮ್ ಇರುತ್ತೆ. ಒಂದು 9 ಜನಕ್ಕೆ ನೀವು ಹೇಳ್ಬೋದು, ಇದನ್ನು ಮಾಡು ಕಣಯ್ಯ, ನನಗೆ ಗುರುಗಳು ಹೇಳಿದರು ಇದನ್ನು ಮಾಡು ನೀನು ಅಂತ ನೀವು ಮಾಡಿ ತೋರಿಸಿ ಅವನ್ನು ಮಾಡಲಿ. ನಿಮಗೆ ಅಷ್ಟರೊಳಗಡೆ ಯಾವ ಕ್ರೆಡಿಟ್ ಬರಬೇಕೋ ಬಂದೇ ಬರುತ್ತೆ ನನ್ನ ಪ್ರೀತಿ. ಖಂಡಿತವಾಗ್ಲೂ ಗುರುಗಳೆಲ್ಲ ಒಂದು ಕಡೆ ಇಷ್ಟಾರ್ಥ ಸಿದ್ಧಿಗಾಗಿರ್ಬೋದು ಅಥವಾ ಹಣದ ಆಕರ್ಷಣೆ ಮಾಡಬೇಕು ಅಂತಂದರೆ ಈ 999, 666, 555, 333 ಇದನ್ನು ಹೇಗೆ ನಾವು ಬಳಸ್ಕೊಳ್ಬೇಕು ದೀಪದ ಮುಂದೆ ಕುಳಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ವಿಶೇಷವಾಗಿ ಮಂಗಳವಾರವನ್ನು ಆಯ್ಕೆ ಮಾಡಿಕೊಂಡ್ರೆ ಭಾಳ ಸೂಕ್ತವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ಹಣದ ಆಕರ್ಷಣೆ ಮಾಡಬೇಕು ಅಂತಂದರೆ ಈ ಒಂದು ಸಂಖ್ಯೆಗಳನ್ನ ನೀವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.